ಹಸಿ ಬಟಾಣಿ ಮತ್ತೆ ಮಟನ್ ಕೀಮಾನ ಹಾಕಿ ಪೂರಿಗೆ, ದೋಸೆಗೆ, ಚಪಾತಿಗೆ ಒಂದು ಒಳ್ಳೆ ಕಾಂಬಿನೇಷನ್ ಆಗಿರೋ ಕೀಮಾ ಗೊಜ್ಜನ್ನ ಮಾಡೋಕ್ಕೆ 2 ಮೀಡಿಯಮ್ ಸೈಜ್ ಈರುಳ್ಳಿ, ಹಸಿಮೆಣಸಿನಕಾಯಿ, ಶುಂಠಿ, ಕಾಳುಮೆಣಸು, ಲವಂಗ, ಚಕ್ಕೆ ಮತ್ತು ಬೆಳ್ಳುಳ್ಳಿನ ಪ್ಯಾನ್‌ಗೆ ಹಾಕಿ ಇದನ್ನು ಎಣ್ಣೆಯಲ್ಲಿ ಬಾಡಿಸ್ಕೊತಾ ಇದ್ದೀನಿ. ನಂತರ ಇದಕ್ಕೆ ಒಂದು ಚಿಟಿಕೆ ಅರಿಶಿನ ಪುಡಿ, ಕೊತ್ತಂಬರಿ ಸೊಪ್ಪು ಮತ್ತು ಗೋಡಂಬಿನ ಹಾಕಿ ಇದನ್ನು ಕೂಡ ಒಂದು 2 ನಿಮಿಷ ಬಾಡಿಸ್ಕೊಂಡು ಇದು ಕಂಪ್ಲೀಟಾಗಿ ಕೂಲ್ ಆದಮೇಲೆ ಮಿಕ್ಸರ್ ಜಾರ್‌ಗೆ 1 ಕಪ್ ಹಸಿ ಕಾಯಿ ತುರಿ ಮತ್ತು ಎಣ್ಣೆಲಿ ಬಾಡಿಸ್ಕೊಂಡಿರೋದನ್ನ ಹಾಕಿ, ರುಬ್ಬಕ್ಕೆ ಬೇಕಾಗಿರೋಷ್ಟು ನೀರನ್ನು ಹಾಕಿ, ಇದನ್ನು ನುಣ್ಣಗೆ ರುಬ್ಬಿಟ್ಕೊಂಡು, ಪಾತ್ರೆಗೆ ಎಣ್ಣೆ, ಹೆಚ್ಚಿರೋ ಈರುಳ್ಳಿನ ಹಾಕಿ ಬಾಡಿಸಿ, ಇದಕ್ಕೆ ಹಸಿ ಬಟಾಣಿ ಮತ್ತು ಹೆಚ್ಚಿರೋ ಕ್ಯಾಪ್ಸಿಕಮ್‌ನ ಹಾಕಿ ಫ್ರೈ ಮಾಡಿ, ನಂತರ ಕ್ಲೀನ್ ಮಾಡಿರೋ ಮಟನ್ ಕೀಮಾನ ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ಇದು ನೀರು ಬಿಟ್ಟು ನೀರೆಲ್ಲ ಸುಂಡದ ಮೇಲೆ ರುಬ್ಬಿರೋ ಹಸಿರು ಖಾರನ ಹಾಕಿ, ಖಾರ ಎಲ್ಲ ಕುದ್ದ ನಂತರ ಗೊಜ್ಜು ಕನ್ಸಿಸ್ಟೆನ್ಸಿ ತಕ್ಕಂಗೆ ಒಂದು ಸ್ವಲ್ಪ ನೀರು ಹಾಕಿ, ಕೀಮಾ ಸಾಫ್ಟ್ ಆಗೋ ತನಕ ಬೇಯಿಸಿದ್ರೆ ತುಂಬಾ ರುಚಿಯಾದ ಕೀಮಾ ಗೊಜ್ಜು ರೆಡಿ ಆಗುತ್ತೆ. ಇದು ದೋಸೆಗೆ, ಪೂರಿಗೆ ಒಂದು ಒಳ್ಳೆ ಕಾಂಬಿನೇಷನ್. ಟ್ರೈ ಮಾಡಿ.